ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ನಿಮ್ಮ ಆನಂದ್ ಕೆ ಮಂಡ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಯಾರ್ಯಾರು ಈ ವಿಡಿಯೋ ನೋಡ್ತೀರಿ, ದಯಮಾಡಿ ತಮ್ಮ ಅನಿಸಿಕೆಗಳು ತಿಳಿಸಬೇಕಾಗಿ ಕೈ ಮುಗಿ ಕೇಳ್ಕೊಳ್ತಿದ್ದೇವೆ. ಯಾಕೆಂದರೆ ನಿಮ್ಮ ಅನಿಸಿಕೆ ನಮ್ಮ ಈ ಕಾರ್ಯ ಕೆಲಸಗಳನ್ನು, ಈ ಸಮಾಜದ ಕೆಲಸಗಳನ್ನು ಮಾಡಲು ಇನ್ನೂ ನಮಗೆ ಸ್ಫೂರ್ತಿ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೂ ಅತಿ ಹೆಚ್ಚು ಶೇರ್ ಮಾಡಿ, ಇದು ಎಲ್ಲರ ಗಮನಕ್ಕೆ ಹೋಗಲಿ. ಹಾಗೂ ಈ ಫೇಸ್ಬುಕ್ಗೆ ನಾವು ಧನ್ಯವಾದ ಹೇಳ್ತೀವಿ. ಯಾಕೆಂದರೆ ಮಾಧ್ಯಮ ಪ್ರಕಟಣೆ ಮಾಡಬೇಕಾದ್ರೆ ಹಲವಾರು ದುಡ್ಡುಗಳನ್ನು ಖರ್ಚು ಮಾಡಬೇಕಾಗುತ್ತೆ. ಆದರೆ ಈ ಫೇಸ್ಬುಕ್ಕಿನಲ್ಲಿ ಈ ಸಮಾಜದ ಜನಗಳಿಗೆ ನಾವು ಮಾಹಿತಿಯನ್ನು ನೇರವಾಗಿ ಹಂಚ್ಕೋಬಹುದು, ಈ ದುಡ್ಡಿಲ್ದೇನೆ. ಇದು ಬಹಳ ಖುಷಿಯ ಸಂಗತಿ. ಆದ್ದರಿಂದ ಈ ಫೇಸ್ಬುಕ್ ಯಾರು ಮಾಡೋರೋ ಆ ಕಂಪ್ನಿಗೆ ನಮಸ್ಕರಿಸುತ್ತಾ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಿದ್ದೇನೆ. ಬಂಧುಗಳೇ, ನೋಡಿರಬಹುದು, ಈಗ ಹಲವಾರು ದಿನಗಳಿಂದ, ಈ ಶುಕ್ರವಾರದಿಂದ ಈ ರಾಜ್ಯದ ಎಲ್ಲೆಡೆ ನಮ್ಮ ಗಾಣಿಗ ಸಮಾಜದ ಸಚಿವ ಸ್ಥಾನಕ್ಕೆ ಶಾಸಕರಿಗೆ ಕೊಡಬೇಕಂತ ಎಲ್ಲ ಕಡೆ ಪತ್ರಿಕೆ ಪ್ರಕಟಣೆಗಳೆಲ್ಲ ಆಗ್ತವೆ. ಭಾಳ ಸಂತೋಷದ ವಿಚಾರ. ಪ್ರಥಮ ಬಾರಿಗೆ ಬೆಂಗಳೂರಲ್ಲಾಯಿತು, ಬೆಂಗಳೂರಲ್ಲಿ ಮಾಡಿದ್ರು, ಭಾಳ ಖುಷಿಯ ಸಂಗತಿ. ನಾನು ಕಾದಿ ನೋಡಿದೆ ಇನ್ನು ಏನಾದ್ರು ವಿಚಾರಗಳನ್ನು ಮಾತಾಡ್ತಾರೇನೋ ಅಂತ ಮಾತಾಡಲಿಲ್ಲ. ಬಂಧುಗಳೇ, ಇಡೀ ನಮ್ಮ ಸಮಾಜದ ಕರ್ನಾಟಕದಲ್ಲಿ ಬಡತನದಲ್ಲಿ ನೊಂದು ಬೆಂದಿರುವಂತಹ ಗಾಣಿಗರು ಈ ವಿಡಿಯೋ ಕೇಳಲೇಬೇಕು, ಈ ಮಾತನ್ನು ಆಲಿಸಲೇಬೇಕು, ನಿಮ್ಮ ಅನಿಸಿಕೆಯನ್ನು ತಿಳಿಸಬೇಕು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಬಂಧುಗಳೇ, ಈಗ ಸರ್ಕಾರದಿಂದ ಈ ಗಾಣಿಗ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕ ಪ್ರಕಟಣೆ ಮಾಡ್ತಾರೆ, ಬಹಳ ಸಂತೋಷದ ವಿಚಾರ. ಆದರೆ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಅನುದಾನ 500 ಕೋಟಿ ಕೊಡಿ ಹಾಗೂ ಸಚಿವ ಸ್ಥಾನ ಕೊಡಿ ಅಂತ ಎಲ್ಲೂ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಬಂಧುಗಳೇ, ನಿಮ್ಗೆ ಅರ್ಥ ಮಾಡ್ಕೋಬೇಕು, ಗಾಣಿಗರ ಶಾಸಕರಿಗೆ ಸಚಿವ ಸ್ಥಾನ ಬೇಕು, ಆದರೆ ಬಡವರು ಅಭಿವೃದ್ಧಿ ಒಂದಕ್ಕೆ ಅನುದಾನ ಬೇಕು ತಾನೆ. ಆ ವಿಚಾರವನ್ನು ಪ್ರಸ್ತಾಪನೆ ಮಾಡಬೇಕು ತಾನೆ. ಸಮಿ ಕಚೇರಿ ಕೊಟ್ಟಿದ್ದೀರಿ, ಅಧ್ಯಕ್ಷರು ನೇಮಕ ಮಾಡಿದ್ದೀರಿ, ಬಹಳ ಸಂತೋಷದ ವಿಚಾರಕಾರ. ಗಾಣಿಗ ಸಮಾಜ ಅಭಿವೃದ್ಧಿ ಹೊಂದಬೇಕಂದ್ರೆ ಬಡವರು, ಅದಕ್ಕೂ 500 ಕೋಟಿ ಮೀಸಲಿಡಿ ಅಂತ ಈ ಪತ್ರಿಕೆ ಪ್ರಕಟಣೆಗಳನ್ನು ಮಾಡಬೇಕು ತಾನೆ. ಎಲ್ಲೂ ಮಾಡಲಿಲ್ಲ. ಹಾಗೂ ನಮ್ಮ ಗಾಣಿಗ ಸಮಾಜದ ಶಾಸಕರು ಎಲ್ಲೂ ಧ್ವನಿ ಎತ್ತಲಿಲ್ಲ. ಅನುದಾನ ಬೇಕು ಅಂತ ಈ ಸರ್ಕಾರ ಅಧಿಕಾರ ಬಂದು ತಾವಿಂದಿಳಿದ್ರಿ, ಇಲ್ಲುವರೆಗೂ ಬಡವರ ಬಗ್ಗೆ ಕಾಳಜಿ ಬರಲಿಲ್ಲ. ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಹಾಕ್ಲಿ ಅಂತ ಕಾಳಜಿ ಬರಲಿಲ್ಲ. ಇವತ್ತಿಲ್ಲಿ ಪತ್ರಿಕೆ ಪ್ರಕಟಣೆ ಮಾಡ್ತಾ ಇರುವಂತಹ ಎಲ್ಲಾ ಧೀಮಂತ ನಾಯಕರು ಗಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮಕ್ಕೆ ವಂಚಿತವಾಗಿದೆ, ಬಡವರು ಬಗ್ಗರು ಹಿಂದುಳಿದಿದ್ದಾರೆ, ಅವತ್ತಿಗೆ ಅನುದಾನ ಹಾಕ್ಬೇಕಂತ ಎಲ್ಲೂ ಪತ್ರಿಕೆ ಪ್ರಕಟಣೆಗಳನ್ನು ಮಾಡ್ಕೊಂಡು ಬರಲಿಲ್ಲ. ರಾಜ್ಯದ ಉದ್ದಗಲಕ್ಕೂ ಬಡವ್ರ ಮೇಲೆ ಕಾಳಜಿನೇ ತೋರಲಿಲ್ಲ. ಇವತ್ತೇನೋ ಸಚಿವ ಸ್ಥಾನ ಕೇಳ್ತಾರೆ, ಬಹಳ ಖುಷಿ ಸಂಗತಿ. ಕೇಳಲಿ, ಕೊಡ್ಲಿ ನಮ್ಮ ಗಾಣಿಗರಿಗೆ. ನಮ್ಮ ಗಾಣಿಗ ಸಮಾಜದ ಶಾಸಕರು ಏನು ಮಾಡ್ತಾರೋ ಬೇಡ, ನಾವು ಅದ್ಭುತವಾಗಿ ನಾವು ಮಾಡೋಣ. ಸಂಘಟನೆಯ ಯುವಕರೇ, ಕೈ ಮುಗಿದು ಕೇಳ್ಕೊತಿದ್ದೇನೆ, ಯಾರ ವಿಚಾರಗಳು ಅದ್ಭುತವಾಗಿದ್ದಾವೋ, ಯಾರ ವಿಚಾರಗಳು ಗಾಣಿಗ ಸಮಾಜದಲ್ಲಿ ಒಳ್ಳೆ ಆಲೋಚನೆಗಳಿದ್ದಾವೋ ಅದಕ್ಕೆ ಬೆಂಬಲ ಕೊಡಬೇಕು. ಈಗ ಹಲವಾರು ಮಂದಿ ನೋಡಿರ್ಬೋದು, ತಮ್ಮ ರಾಜಕೀಯ ಆಸೆಗಾಗಿ ರಾಜಕಾರಣಿಗಳನ್ನು ಬಳಸಿಕೊಂಡು ತಮ್ಮ ಜೀವನ, ತಮ್ಮ ಮಕ್ಕಳಿಗೆ ಇರ್ಬೋದು ಒಳ್ಳೆ ಸ್ಥಾನಮಾನ ಕೊಡ್ಕೊಂಡು ತಮ್ಮ ಜೀವನವನ್ನು ಅದ್ಭುತ ಮಾಡಿಕೊಂಡು ನಮ್ಮ ಸಮಾಜ ನಿಮ್ಮದೇ ಇರ್ತದೆ ಹೇಳ್ಕೊಂಡು ಕೋಟಿ ಲೂಟಿ ಮಾಡಿದ ಮಹಾಂಭಾವರು ಇದ್ದಾರೆ ನಮ್ಮ ಸಮಾಜದಲ್ಲಿ. ಆಗ ಎಲ್ಲ ಸಮುದಾಯದಲ್ಲಿ ಅನ್ಯಾಯವಾದಾಗ ಸ್ವಾಮೀಜಿಗಳು ನಿಲ್ತಾರೆ ಹೋರಾಟಕ್ಕೆ. ನಮ್ಮ ಗಾಣಿಗ ಸ್ವಾಮೀಜಿ ಎಲ್ಲೋಗಿದ್ದಾರೆ, ಏನು ಮಾಡ್ತಿದ್ದಾರೆ? ಗಾಣಿಗ ಸಮಾಜದ ಹೆಸರು ಹೇಳ್ಕೊಂಡು ಅನುದಾನಗಳು ತಗೊಂಡೋಗಿದ್ದಾರೆ. ಇಂಡಿಗೂ ಇರ್ಬೋದು, ಬಿಜಾಪುರಕ್ಕೆ ಇರ್ಬೋದು, ಅನುದಾನಗಳು ತಗೊಂಡೋಗಿದ್ದಾರೆ ಮಠ ಮಾನ್ಯಗಳಿಗೆ. ಇವತ್ತು ಗಾಣಿಗರ ಶಾಸಕರಿಗೆ ಅನ್ಯಾಯವಾಗ್ತಿದೆಯಲ್ಲ, ಆ ಧ್ವನಿ ಎತ್ತಲು ಒಬ್ಬರು ಸ್ವಾಮೀಜಿಗಳಿಲ್ವ ನಮ್ಮಲ್ಲಿ ಗಾಣಿಗರಲ್ಲಿ? ಬೇಜಾರಾಗ್ತದೆ. ಇದು ಬಹಳ ನೋವಿನ ಸಂಗತಿ. ಇದು ಇಷ್ಟು ದಿನಗಳ ಕಾಲ ಗಾಣಿಗ ಸಮಾಜದ ಈ ಅನುದಾನಗಳನ್ನು ನೀವು ಸರ್ಕಾರದಿಂದ ತಗೊಂಡೋಗಿದ್ದೀರಿ, ಗಾಣಿಗ ಸಮಾಜದ ಹೆಸರು ಹೇಳ್ಕೊಂಡು. ಗಾಣಿಗ ಸಮಾಜಕ್ಕೆ ಈಗ ಅನ್ಯಾಯವಾಗಿದೆ, ಅಭಿವೃದ್ಧಿ ನಿಗಮ ಆಗಿದೆ,
ಅನುದಾನವನ್ನು ಕೊಟ್ಟಿಲ್ಲ, ಅದ್ರ ಬಗ್ಗೆ ನೀವೆಲ್ಲೂ ಧ್ವನಿ ಎತ್ತಾ ಇಲ್ಲ. ಆಗ ಗಾಣಿಗ ಸಮಾಜದ ಶಾಸಕರಿಗೆ ಅನ್ಯಾಯವಾಗಿದೆ, ಅವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಆಗ ಈಗ ಮೊನ್ನೆ ದಿವಸ ಎಲ್ಲ ಇದು ಮಾಡಿದ್ರು, ಈಗ ಏನೋ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ಬೇಕಂತ ಹೇಳಿದ್ರು, ನಮ್ಮ ಸಮಾಜದ ನಾವು ಮಾಡ್ತೀವಂತ. ಇವಾಗ ನೀವೇನಾರ ಈ ರೀತಿ ಹೋರಾಟ ಅಂತ ಹೇಳಿದ್ರೆ ನಾವು ಹೋರಾಟಗಳನ್ನೇ ಮಾಡಲ್ಲ ಅಂತ ಹಿಂದಿಗೆ ತಗೊಬಿಡ್ತೀನಿ ಅಂತ ನಮಗೆ ಬೆದರಿಕೆ ಮಾಡ್ತಾರೆ ನಮ್ಮ ಸಮಾಜದ ನಾಯಕರು. ನಾನು ಅಧ್ಯಕ್ಷ ಪಧ್ಯಕ್ಷ ಅಂದ್ಕೊಂಡು ಒಡ್ಡಾಡ್ತಿರುವಂಥವ್ರು ಈಗ ಸಮಾಜದ ನಾಯಕರುಗಳಿಗೆ, ನಮ್ಮ MLAಗಳಿಗೆ ನಮಗೆ ಸಚಿವ ಸ್ಥಾನ ಕೊಡು ಅಂತ ಹೇಳ್ತಾರವರು. ನಾವೇನಾರ 12ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟಗಳು ಮಾಡ್ತೀವಿ ಅಂತಂದಾಗ ಹೋರಾಟ ಅಂತ ಹೇಳ್ಬೇಡ್ರಿ ಅಂತ ಹೇಳ್ತಾರೆ ನಮಗೆ ದೂರವಾಣಿ ಕರೆ ಮಾಡಿದಾಗ. ನಾವು ಹೇಳಿಕೊಳ್ಳಲ್ಲ ಸ್ವಾಮಿ, ಸಮಯಕ್ಕೆ ತಕ್ಕಂಗೆ ಸಮಾಜವನ್ನು ಬಳಸ್ಕೊಳ್ಳುವಂತ ಹೇಳಿಕೊಳ್ಳಲ್ಲ ನಾವು. ಗಾಣಿಗ ಸಮಾಜದ ಹೋರಾಟದ ಹುಲಿಗಳು, ನಾವು ಬಡವರು ಇರ್ಬೋದು, ಸ್ವಾಭಿಮಾನಿಗಳು. DK ಶಿವಕುಮಾರಣ್ಣ ಕಾಲ್ ಪಟ್ಕೋತೀವಿ, ಕೊಡು CM, ಇದು ಸಚಿವ ಸ್ಥಾನ ಅನ್ನಲ್ಲ ರೇ. DK ಶಿವಕುಮಾರ್ ಸಾಹೇಬ್ರೆ, ಗಾಣಿಗರಿಗೆ ನೀವೇನಾದ್ರು ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ತಿರುಗಿ ಬೀಳ್ತೀವಿ, ಹೋರಾಟಗಳು ಮಾಡ್ತೀವಿ. ನಾವು ಹೋರಾಟದ ಹುಲಿಗಳು. ಸಂಗಮೇಶಣ್ಣಗಿರ್ಬೋದು, ಪಪ್ಪಿಗಿರ್ಬೋದು, ಲಕ್ಷ್ಮಣ್ ಸಹೋದರಿಗಿರ್ಬೋದು, ಸಚಿವ ಸ್ಥಾನ ಕೊಡಿ ಅಂತ ಏರು ಧ್ವನಿಯಲ್ಲಿ ಕೇಳ್ತೀವಿ. ಆ ತಾಕತ್ ನಮ್ಗಿದೆ. ಈ ಕುತಂತ್ರದ ಹೋರಾಟಗಳು ಬೇಡ, ಈ ಕುತಂತ್ರದ ಮಾತುಗಳು ಬೇಡ. ನಿಮ್ನೇನಾದ್ರು ಕರೆದಿರೋ ದೂರವಾಣಿ ಕರೆ ಮಾಡಿಕೊಂಡು ಬಾ ಅಂತ ಪತ್ರಿಕೆ ಪ್ರಕಟಣೆಗೆ ಅಂತ ಈ ಸುಳ್ಳು ಪೊಳ್ಳುಗಳ ಮಾತುಗಳು ಆಡಬೇಡಿ ಸ್ವಾಮಿ. ಬಡವರಿರ್ಬೋದು ಸ್ವಾಮಿ, ಆದ್ರೆ ಸ್ವಾಭಿಮಾನಿಗಳು ಏನ್ ಅನ್ಕೊಬಿಟ್ಟಿದ್ದೀರಿ ನೀವು? ಈಗ ನೀವೇನ ಚಾಮರಾಜನಗರಕ್ಕೆ ಏನಾರ ಬಂದ್ರ, ಮೈಸೂರಿಗೆ ಬಂದ್ರ ಪತ್ರಿಕೆ ಪ್ರಕಟಣೆ ಮಾಡಕ್ಕೆ, ಮಂಡ್ಯಕ್ಕೆ ಬಂದ್ರ, ಹಾಸನ್ಗೆ ಹೋದ್ರ, ಚಿಕ್ಕಮಂಗ್ಳೂರ್ಗೆ ಹೋದ್ರ, ಉಡುಪಿಗೆ ಹೋದ್ರ, ಕೋಲಾರಕ್ಕೆ ಹೋದ್ರ, ತಿರ್ಗಾ ನಮ್ಮ ಈ ತುಮಕೂರು ಪಕ್ಕದಲ್ಲದೆ ತುಮಕೂರ್ಗೆ ಹೋದ್ರ. ನೀವು ಈ ಸ್ವಾರ್ಥದ ರಾಜಕೀಯ ಬುದ್ಧಿ ಬಿಟ್ಬಿಟ್ಟು, ಇಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಸಮಾಜದ ನಾಯಕರಾಗಿ ಸಮಾಜದ ಹಿತಕ್ಕಾಗಿ ದುಡಿಯಿರಿ. ಇತ್ಲಾಗ ನಂಗೆ ಪಕ್ಷನೂ ಬೇಕು, ಇತ್ಲಾಗ ನಂಗೆ ಸಮಾಜನೂ ಬೇಕು. ಇತ್ಲಾಗ ಗಾಣಿಗರು ಯಾಕೆ ಅಂದ್ರೆ ನೀವೇನಾರ ಬರೀ ಪಕ್ಷದಲ್ಲಿ ಇದ್ಕೊಂಡು ಗಾಣಿಗ ಸಮಾಜದ ರಾಜ್ಯಾಧ್ಯಕ್ಷ ಸ್ಥಾನಗಳಿಗೆ ನೀವು ರಾಜೀನಾಮೆ ಕೊಟ್ಬಿಟ್ರೆ ನಿಮ್ಮ ಪಕ್ಷದಲ್ಲಿ ಬೇಳೆನೂ ಬೈಯಲ್ಲ, ನೀವು ನಿಮ್ಮ ಮಕ್ಕಳುಗಳಿಗೆ ಅಧಿಕಾರ ಮಾಡ್ಕೊಳಕ್ಕೂ ಆಗಲ್ಲ, ನೀವು ದುಡ್ಡು ಮಾಡ್ಕೊಳಕ್ಕೂ ಆಗಲ್ಲ ಅಂತ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗಾಣಿಗ ಸಮಾಜದಲ್ಲಿ ಒಡೆದಾಳುತ್ತಿರುವ ರಾಜಕಾರಣಿಯ ನಾಯಕರುಗಳಿಗೆ ಏನ್ರಿ, ಯಾರ ನಮ್ಮ ಯುವಕರುಗಳು ಫೋನ್ ಮಾಡಿಬಿಟ್ಟು ಹೋರಾಟ ಮಾಡ್ಬೇಕಾ ಮತ್ತೊಂದು ಮಾಡ್ಬೇಕಂದಾಗ ಆಯ್ತು ಸ್ವಾಮಿ ಮಾಡೋಣ, ಹೋರಾಟ ಅಲ್ಲ, ಫ್ರೀಡಮ್ ಪಾರ್ಕಿನಲ್ಲಿ ಸೌಧದಲ್ಲಿ ಕುತ್ಕೊಂಡು ಪ್ರೀತಿದೆ ಮಾಡೋಣ ಅಂತ ತಿಳುವಳಿಕೆ ಹೇಳುವ ಬುದ್ಧಿ ನಿಮ್ಮಲ್ಲಿರಬೇಕು. ಅಂತ ಬುದ್ಧಿ ಇಲ್ಲ ಅಂದ್ರೆ ಯಾರು ನಿಮ್ಗೆ ದೂರವಾಣಿ ಕರೆ ಮಾಡಿದ್ದು? ಈ ತರ ಸಮಾಜದ ನಾಯಕರುಗಳಿಗೆ ಅನ್ಯಾಯ ಆಗ್ತಿದೆ. ಗಾಣಿಗ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ. ಹೋರಾಟಗಳು ಮಾಡಬೇಕು, ರಾಜ್ಯದ ಉದ್ದಗಲಕ್ಕೂ ಪತ್ರಿಕೆ ಪ್ರಕಟಣೆಗಳು ಮಾಡಬೇಕು ಅಂತ ಯಾರು ದೂರವಾಣಿ ಕರೆ ಮಾಡಿದ್ದು ನಿಮ್ಗೆಲ್ಲ? ಇದೇ ಆನಂದ್ ಮಂಡ್ಯ, ಜ್ಞಾಪನ ಇರಲಿ. ಯಾಕೆಂದ್ರೆ ನಮ್ಗೆ ಹೋರಾಟ ಎಂಬುದು ನಮ್ಗೆ ಹಲವಾರು ವರ್ಷಗಳಿಂದ ಬಂದಿದೆ. ನಮ್ಮ ಹಲವಾರು ಯುವಕರುಗಳಿಗೆ ಆ ತಾಕತ್ತೈತೆ. ನಮ್ಗೆ ಹೋರಾಟ ಮಾಡಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರೋ ಜೈಲಿಗೆ ಹೋಗೋ ತಾಕತ್ತೈತೆ ನಮ್ಮ ಯುವಕರಿಗೆ. ಯಾಕ್ರಿ ಸ್ವಾಮಿ ಹಲವಾರು ವರ್ಷಗಳಿಂದ 40 ವರ್ಷ ಪತ್ರಕರ್ತರಿಗೆ ಅವಮಾನ ಮಾಡ್ತೀರಂದ್ರೆ ನೀವು ಸಮಾಜದ ಬಡವ್ರ ಬಗ್ಗರಿಗೆ ನೀವು ಬಿಡ್ತೀರಾ ಸ್ವಾಮಿ? ಏನ್ರಿ ಮಾಡ್ತಾ ಇದೀರಿ ಸ್ವಾಮಿ ನೀವು? ನಿಮ್ಗೆ ಪ್ರಾಮಾಣಿಕತೆ ಅಂತಿದ್ರೆ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಮೊದಲು 500 ಕೋಟಿ ಕೊಡಿ ಅಂತ ಮೊದಲು ಪ್ರಸ್ತಾಪನೆ ಮಾಡಿ, ಆಮೇಲೆ ಸಚಿವ ಸ್ಥಾನಗಳನ್ನು ಕೇಳಿ. ನಾನು ತಡ್ಕೊಂಡೆ, ನಾನು ಅವತ್ತೇ ಮಾತಾಡುವೆ ಪ್ರೆಸ್ ಕ್ಲಬ್ ಅಲ್ಲಿ, ನೋಡೋಣ ಇವರು ದೊಡ್ಡವರಿದ್ದಾರೆ, ಏನೇನು ಮನೋಭಾವಗಳು ಬರ್ತವೆ ಎಲ್ಲರಲ್ಲೂ ಅಂತ. ಸಚಿವ ಸ್ಥಾನ ಕೊಡ್ಲಿ, ಸಚಿವ ಸ್ಥಾನ ಕೊಡ್ಲೇಬೇಕು ಗಾಣಿಗರ ಕೋಟದಲ್ಲಿ. ಆದ್ರೆ ಅಭಿವೃದ್ಧಿ ನಿಗಮ ಆಗೋದಲ್ಲಪ್ಪ. ಈ ಸಚಿವ ಸ್ಥಾನ ಆದ್ರೆ ನಮ್ಮ ಶಾಸಕರು ಸಚಿವರು ಆಯ್ತಾರೆ, ಜನಗಳಿಗೆ ಮಾಡ್ತಾರೆ, ಅವ್ರ ಅಭಿವೃದ್ಧಿ ಬಂತಾರೆ, ಆಗ್ಲಿ ಖುಷಿ. ಬಡವರ ಅಭಿವೃದ್ಧಿ ಹೊಂದ್ಬೇಕಲ್ಲ. ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಿ ಅಂತ ಎಲ್ಲಾದ್ರೂ ಹೇಳ್ತಿದ್ದೀರಾ? ಕಾದ್ ನೋಡುವ ತಂತ್ರಕ್ಕೆ ಹೋದ ನಾವು ಯುವಕರುಗಳು ಹೇಳ್ಬೇಕು ಸ್ವಾಮಿ. ರೇ ಮುಖ್ಯಮಂತ್ರಿ DK ಶಿವಕುಮಾರ್ ರವರೇ, ಈಗ ನಮ್ಮ ಕಾವೇರಿ ಭವನದಲ್ಲಿ ಗಾಣಿಗ ಅಭಿವೃದ್ಧಿ ಮಂಡಳಿ ನೀಡಿದ್ದೀರಿ, ಈಗ 500 ಕೋಟಿ ಅನುದಾನ ಕೊಡಿ ಅಂತ ಮೊದಲು ಪ್ರಸ್ತಾಪನೆ ಮಾಡಿ, ಮೊದಲು ಬಡವರು ಅಭಿವೃದ್ಧಿ ಹೊಂದುವಂತಹ ಮಾತುಗಳನ್ನಾಡಿ, ಆಮೇಲೆ ಸಚಿವ ಸ್ಥಾನದ ಬೇಡಿಕೆ ಇಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮಾಡ್ರಿ ಸ್ವಾಮಿ.
ಏಕೆ ಅಂದ್ರೆ ಈ ಮಾತು ನೊಂದಿದ್ದೀವಿ ಸ್ವಾಮಿ. ಈಗ ಹಲವಾರು ವರ್ಷಗಳಿಂದ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಹಲವಾರು ಹೋರಾಟಗಳು ಮಾಡಿದ್ರು. ಈ ಮಹಾನ್ ಭಾವರೇ ಹೋರಾಟಕ್ಕೆ ಹೋಗ್ಬಿಡಿ ಅಂತ ಎಲ್ಲೆಲ್ಲೂ ವಿಡಿಯೋಗಳು ಮಾಡಿದ್ರು. ಯಾರು ಅಭಿವೃದ್ಧಿ ನಿಗಮ ಸಿಗ್ಲಿಲ್ವಾ? 4 ಜನ ಹೋರಾಟ ಮಾಡಿದ್ರು, ಒಬ್ರು ಮಾಡಿದ್ರು, 10 ಜನ ಮಾಡಿದ್ರು, 50 ಜನ ಮಾಡಿದ್ರು, 500 ಜನ ಮಾಡಿದ್ರು, 1000 ಜನ ಮಾಡಿದ್ರು. ಆದ್ರೆ ಇಡೀ ಸಮಸ್ತ ಕರ್ನಾಟಕದ ಗಾಣಿಗರೆಲ್ಲರೂ ಒಗ್ಗೂಡಿ ಅಭಿವೃದ್ಧಿ ನಿಗಮ ಬೇಕೇ ಬೇಕು, ಬೇಕೇ ಬೇಕು ಅಂದ ಸಲುವಾಗಿ ಅಭಿವೃದ್ಧಿ ನಿಗಮ ಆಗಿದೆ. ಬೊಮ್ಮಾಯಿ ಸರ್ಕಾರದಲ್ಲಿ ನೀವು ಎಲ್ಲರೂ ಮುಂದಾಳತ್ವ ವಹಿಸಿರಬಹುದು. ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗಿದ್ರು ಅವಾಗ 3 ವರ್ಷದ ಹಿಂದೆ. ಈಗ ಮನ್ಮನೆಗೆ ಸಿಕ್ಕುವರು ಅವಾಗ್ಲೂ ಗಾಣಿಗ ಅಭಿವೃದ್ಧಿ ನಿಗಮ ಆಗಿದೆ. ಅನುದಾನ ಕೊಡಿ 500 ಕೋಟಿ ಅಂತ ಯಾವೊಬ್ಬ ಶಾಸಕರು ಧ್ವನಿ ಎತ್ತಲಿಲ್ಲ. ಎತ್ತಿದ್ದರು ನಾವೇ, ಬಡವರೇ, ಮಹಿಳೆಯರೇ, ಯುವಕರೇ, ತಾಯಂದಿರೇ. ಇವತ್ತೇನ್ ತಗೊಳಪ್ಪ, ನಾನು ಎಲ್ಲರಿಗೂ ಕೈ ಮುಗಿದು ಹೇಳ್ಕೊಳ್ತಿದ್ದೇನೆ. ನನ್ನ ಬೈಕೊಂಡ್ರು ಚಿಂತೆ ಇಲ್ಲ, ಹೊಗಳಿದ್ರು ಚಿಂತೆ ಇಲ್ಲ, ತಗೊಳಿದ್ರು ಚಿಂತೆ ಇಲ್ಲ. ನಾವ್ ಯಾರಿಗೂ ಡೋಂಟ್ ಕೇರ್. ಎದರವ ಮಗನಲ್ಲ ಆನಂದ್ ಕೆ ಮಂಡ್ಯ. ಬಡವರ ಪರವಾಗಿ ನಾವು ನಿಂತಿದ್ದೇವೆ. ಇವತ್ತು ಸಚಿವ ಸ್ಥಾನಕ್ಕೋಸ್ಕರ ಎಲ್ಲೆಲ್ಲೂ ಪತ್ರಿಕೆ ಪ್ರಕಟಣೆ ಮಾಡ್ತಿರುವಂತಹ ಧೀಮಂತ ನಾಯಕರೇ, ಅವತ್ತೆಲ್ಲರೂ ಹೋಗಿತ್ತು ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಿ ಅಂತ. ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಗಳನ್ನ ಒಗ್ಗಟ್ಟಾಗಿದ್ದೇವೆ, ನಮ್ಗೆ ಅನುದಾನ ಬೇಕು ಅಂತ ಯಾಕ್ರಿ ಹೇಳಲಿಲ್ಲ? ನೀವು ಪಕ್ಷದಲ್ಲಿದ್ರಿ. ಈಗ ನೆನ್ಮನೆ MLC ಇದೆಲ್ಲ ಮುಗಿದೋಯ್ತಲ್ಲ, MLC ಕೊಡ್ತಾರೆ ಅಂತ ತಿಳ್ಕೊಂಡಿದ್ದ ಮುಗಿದೋಯ್ತಲ್ಲ. ಅದಕ್ಕೋಸ್ಕರ ಇವತ್ತು ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇರೋದು. ನೀವು ಕೊಟ್ಕೊಳ್ರಿ, ಬೇರೆಯವರ ಪಕ್ಷದಲ್ಲಿ ಏನಾರ ಸ್ಥಾನಮಾನ ಸಿಕ್ಕಿದ್ರೆ ಇರ್ತಾರೆ ಬಿಡ್ರಿ. ಯಾಕ್ರಿ ನಿಮ್ಗೆ ಸ್ಥಾನಮಾನ ಸಿಕ್ಕಿದ್ರೆ ನೀವು ರಾಜೀನಾಮೆ ಕೊಡ್ದೇನೆ ಅಲ್ಲೇ ಉಳ್ಕೋಬೇಕು. ಬೇರೆಯವರೆಲ್ಲ ಚೆನ್ನಾಗಿದ್ರೆ ಈ ಕಡೆ ಬಗ್ಗೆ ಯಾರಿದ್ರೆ ಅವರು ರಾಜೀನಾಮೆ ಕೊಟ್ಬಿಡ್ತಾರ? ಅದು ನಿಮ್ಮ ತಪ್ಪು ತಿಳುವಳಿಕೆ. ಯಾವ್ಯಾವ ಪಕ್ಷದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಸ್ಥಾನ ಕೊಟ್ಟವ್ರು ಬದುಕಲಿ ಬಿಡ್ರಿ, ಬಾಳ್ಲಿ ಬಿಡ್ರಿ. ನೀವು ಕೊಡ್ರಿ ರಾಜೀನಾಮೆ ಮೊದಲು. ಇವತ್ತು ನೋಡ್ತೀನಿ, ಇವತ್ತೇ ಕೊಡ್ರಿ ರಾಜೀನಾಮೆ. ಈ ತಪ್ಪು ತಿಳುವಳಿಕೆಗಳನ್ನು ನೀವು ಬಿಡ್ಬೇಕು. ಜನಗಳಿಗೆ ಮನದಟ್ಟು ಮಾಡೋದ ಇವತ್ತು ನಾನು ಮಾಡ್ತಾವನೆ. ಇದು ನಮ್ದು ಪತ್ರಿಕೆ ಪ್ರಕಟಣೆ. ಯಾವುದು ಫೇಸ್ಬುಕ್ ಪತ್ರಿಕೆ ಪ್ರಕಟಣೆ. ನಮ್ದು 1 ರೂಪಾಯಿ ಖರ್ಚಿಲ್ಲ. ಏನಕ್ಕೆ ಈ ರೀತಿ ನಾವು ಉಪಯೋಗ ಮಾಡ್ಕತ್ತೀವಿ ಅಂದ್ರೆ ಪ್ರತಿಯೊಬ್ರು ಬಡವ್ರಿಗೂ ಮುಟ್ಟಬೇಕು, ಪ್ರತಿಯೊಬ್ಬ ಬಂಧುಗಳಿಗೂ ಮುಟ್ಟಬೇಕಂತ ಉಪಯೋಗ ಮಾಡ್ಕತ್ತೀವಿ. ಆದ್ದರಿಂದ ಗಾಣಿಗ ಬಂಧುಗಳೇ, ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ. ಗಾಣಿಗ ಸಮಾಜವನ್ನು ಯುವಕರುಗಳು ಕಟ್ಟಬೇಕು, ತಾಯಂದಿರು ಕಟ್ಟಬೇಕು, ಬಡವ್ರಿಗೋಸ್ಕರ ನಾವು ನಿಲ್ಲಬೇಕು. ಆ ರೀತಿ ನಮ್ಮ ಮನೋಭಾವಗಳು ಹುಟ್ಟಬೇಕು. ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಈಗ 12ನೇ ತಾರೀಕೆ ಈಗ ಉಸಿರು ಪಸರು ಏನೂ ಇಲ್ಲ. ಹೋರಾಟ ಮಾಡ್ಬೇಕಂದ್ರೂ ಭಯ ಹುಟ್ಟಿರ್ಬೋದು ಅವ್ರಿಗೆ, ನಮ್ಗೇನಾದ್ರು ಸ್ಥಾನಮಾನಗಳು ಕಿತ್ಕೊಂಡು ಹೊಂಟೋಗ್ಬಿಡ್ತವೆ ಅಂತ. ಹೋರಾಟನ ಪದನೇ ಬೇಡವಂತೆ ಅವ್ರಿಗೆ. ಶಾಂತಿಯುತ ರೆಡಿ ಮಾಡ್ತೀವಿ ಅಂತೆ. ಕೈ ಮುಗಿದ್ಬಿಟ್ಟು ಅಯ್ಯೋ DK ಶಿವಕುಮಾರ್ ಅಣ್ಣ ಕೈ ಮುಗಿತೀನಿ ಕಣ ಅಣ್ಣ ನಮ್ಮ ಸಮಾಜದವ್ರಿಗೊಂದು ಸಚಿವ ಸ್ಥಾನ ಕಾಣೋಣ ಅಂತ ತಲೆ ಕೆರ್ಕೊಂಡು ಭಿಕ್ಷೆ ಬೇಡುವ ರೀತಿ ಕೇಳುವ ಏಡಿಗಳಲ್ಲ ನಾವು. ರೇ ಮುಖ್ಯಮಂತ್ರಿ ಯವರೇ, DK ಶಿವಕುಮಾರ್ ಅವರೇ, ಗಾಣಿಗ ಸಮಾಜದ 40-45 ಲಕ್ಷ ಜನಸಂಖ್ಯೆ ಇದೆ. ಆ ಜನಸಂಖ್ಯೆ ಆಧಾರದ ಮೇಲೆ ಪಕ್ಷ ನಿಷ್ಠೆ ತೋರುತ್ತಿರುವ BK ಸಂಗಮೇಶಣ್ಣರವರಿಗೆ ಸಚಿವ ಸ್ಥಾನ ಕೊಡಿ, ಹಾಗೂ ಲಕ್ಷ್ಮಣ್ ಸಹೋದರಿಗೂ ಸಚಿವ ಸ್ಥಾನ ಕೊಡಿ, ವೀರೇಂದ್ರ ಪಪ್ಪಿ ಅವರಿಗೂ ಸಚಿವ ಸ್ಥಾನ ಕೊಡಿ. 3 ಜನರಲ್ಲಿ 2 ಕೊಡಬೇಕು ಅಂತ ನಾವು ಏರು ಧ್ವನಿಯಲ್ಲಿ ಕೇಳುವಂತಹ ಗಾಣಿಗರು ಅರ್ಥ ಮಾಡ್ಕೋಬೇಕು. ಏನ್ ನೋಡ್ತೀನಿ ಕಣ್ರಿ, ಬರೀ ತಲೆ ಕೆರೆಯೋದು. ಬದುಕರೆ 3 ದಿನ ನೆಮ್ಮದಿಲಿ ಬದುಕಮ್ಮ, ಹೋರಾಟ ಮಾಡಿ ಬದುಕಮ್ಮ. ಹೋರಾಟದ ಬದುಕಿನಲ್ಲಿ ಬದುಕೋಣ, ಬಡವರಿಗಾಗಿ ಬದುಕೋಣ, ಬಡವರ ಸೇವೆಗಾಗಿ ಬದುಕೋಣ ಅಂತ ಹೇಳ್ಬೇಕು ನೀವು. ಅದು ಬಿಟ್ಬಿಟ್ಟು ಒಂಥರ ತಲೆ ಕೆರ್ಕೊಂಡು ಅಯ್ಯೋ ಅಣ್ಣ ಅಪ್ಪ ಅಂತ ಕೇಳುವ ಪರಿಸ್ಥಿತಿ ಲೀಡರ್ ಆಗ್ತಿದ್ರಲ್ರಿ ನೀವು. ರೀ ಸ್ವಾಮಿ, ಯಾಕ್ರಿ ಗಾಣಿಗರು ಮರ್ಯಾದೆ ಕಳಿತೀರಿ ನೀವು? ಕೇಳ್ರಿ, ಧೈರ್ಯದಲ್ಲಿ ಕೇಳ್ರಿ. ಬರ್ತೀವಿ ಕಣ್ರಿ, ನಿಮ್ಮ ಮನೆ ಮುಂಭಾಗ ಹೋರಾಟ ಮಾಡ್ತೀವಿ, ಇಲ್ಲ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ. 10-20 ಸಾವಿರ ಜನ 50 ಸಾವಿರ ಜನ ಬರ್ತೀವಿ ಕಣ್ರಿ. ನಾವು ಕೊಡ ತನಕ ಹೋರಾಟ ಮಾಡ್ತೀವಿ ಅಂತ ಏರು ಧ್ವನಿಲಿ ಹೇಳ್ರಿ ಸ್ವಾಮಿ. ಏಡಿಗಳ ನಾವು. ನೀವೇನೋ ಇರ್ಬೋದು, ಪಕ್ಷದ ಮುಖಂಡರುಗಳು ಅವ್ರ ಜೊತೆ ಏನೋ ಸಾಮೀಲ್ ಆಗ್ಬಿಟ್ಟು ಏನೇನೋ ತಗೊಂಡು ನೀವು ಏನೇನೋ ಅಧಿಕಾರಗಳು ತಗೊಂಡು ಏನೇನೋ ಲೂಟಿ ಹೊಡೆದಿರ್ಬೇಕು. ಅದಕ್ಕೋಸ್ಕರ ತಲೆ ಕೆರ್ಕೊಂಡು ಕೇಳುವ ಪರಿಸ್ಥಿತಿ ನೀವು ಮಾಡ್ತಿದ್ದೀರಿ. ಬೇಜಾರಾಗ್ತದೆ ಸ್ವಾಮಿ, ನಮಗೆ ಬೇಜಾರಾಗ್ತದೆ. ನಮ್ಮಂತ ಯುವಕರುಗಳಿಗೆ, ನಮ್ಮ ಯುವಕರುಗಳೆಲ್ಲ ದೂರವಾಣಿ ಕರೆ ಕೊಟ್ಟು ಮಾಡಿದ್ರೆ ಅವ್ರಿಗೊಂದು ಗೌರವ ಕೊಡುವಂತ ಪರಿಸ್ಥಿತಿ ನಿಮ್ಮಲ್ಲಿರಬೇಕು. ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಇದು,
ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ ಇದು ಸಮಾಜ, ಇಲ್ಲ ನಮ್ಮಪ್ಪನ ಮನೆ ಆಸ್ತಿ ಅಲ್ಲ ಸಮಾಜ. ಪ್ರತಿಯೊಬ್ಬ ಗಾಣಿಗ ಯಾರಿದ್ದಾರೆ ನಿಯತ್ತಾಗಿದ್ದಾರೆ ಅವರಪ್ಪನ ಮನೆ ಆಸ್ತಿ ಇದು. ಗಾಣಿಗ ಸಮಾಜದ ಆಸ್ತಿ ಇದು. ಸಂಘಟನೆಗಳು ಕೇಳುವ ಹಕ್ಕುಗಳು. ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಿ ಅಂತ ಎಲ್ರಿ ಕೇಳ್ತಿದ್ದೀರಿ ಎಲ್ಲ ರಾಜ್ಯದ ಉದ್ದಗಲಕ್ಕೂ. ಬೇಡ್ರಿ ಸಾಲೋ ಸೌಲಭ್ಯಗಳು ಅದನ್ನು ಕೇಳ್ರಿ. ಏನಾರು ಒಂದು ನ್ಯಾಯಗಳು ಇದಾದಾಗ ಮಾತ್ರ ನಮ್ಮ ಶಾಸಕರುಗಳು ಅವರು ನಮ್ಮ ಶಾಸಕರುಗಳು ಏನ್ರಿ ಕೇಳಲಿಲ್ಲ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಿ ಅಂತ. ಅವ್ರದ್ದು ತಪ್ಪಾಯ್ತಲ್ರಿ. ಗಾಣಿಗೆ ಸಮಾಜಕ್ಕೆ ಅವ್ರು ಕೇಳ್ಬೇಕಲ್ವೇನ್ರಿ? ಅವ್ರದ್ದು ತಪ್ಪಾಯ್ತಲ್ವೇನ್ರಿ? ಅವ್ರು ತಪ್ಕೊಳ್ಳೋದು ನೀವು ಮುಚ್ಚಾಕ್ಬಿಡ್ರಿ. ಬರೀ ಗಾಣಿಗರು ಎದೊಳ್ಬೇಕು, ಇವ್ ಪರಂಗ್ ನಿಲ್ಬೇಕು, ಕೊಡ್ಲಿಲ್ಲ ಅಂದ್ಬಿಟ್ಟು ನಾವೆಲ್ಲ 40-50 ಲಕ್ಷ ಜೊತೆಲಿ ಇರಬೇಕು ಅಂತ ನಾವು ಹೇಳ್ಕೆ ಕೊಟ್ಕೊಂಡು ಅಬ್ಬಬ್ಬ ಇವ್ರು ಏನ್ ಹೇಳ್ತಾರೆ ಅದ್ರ ಹಿಂದೆ ಇವ್ರ ರೈಲು ಮಿಷಿನ್ ನಾವು ಕಂಬಿಯ ರೇ ಬಿಟ್ಬಿಡ್ರಿ ಸ್ವಾಮಿ, ಅದೆಲ್ಲ ಹೋಯ್ತು ಹಳೆ ಕತೆ. ಏನ್ ಯಾರಿಂದ ನಾವೇನು ಬದುಕಬೇಕಾಗಿಲ್ಲ. ಎಲ್ಲರೂ ಅವ್ರ ವೃತ್ತಿಗಳು ಮಾಡ್ಕೊಂಡು ಅದ್ಭುತವಾಗಿ ಬದುಕ್ತಾರೆ. ನಮ್ಮ ಸಮಾಜದಲ್ಲಿ ಕೂಲಿ ಕೆಲಸ ಮಾಡ್ತಾರೆ, ಮೂಟೆ ಹೊರ್ತಾರೆ, ಕೆಲಸ ಮಾಡ್ತಾರೆ, ಮನೆ ಕೆಲ್ಸಕ್ಕೆ ಬೇಕಾದ್ರೆ ಹೋಯ್ತಾರೆ. ಅರೆ ಸ್ವಾಭಿಮಾನ ಬಿಡುವುದಿಲ್ಲ ನಮ್ಮ ಗಾಣಿಗರು. ಇದು ಅರ್ಥ ಮಾಡ್ಕೋಬೇಕು. ಸ್ವಾಭಿಮಾನ ಅಂತ ಬಂದ್ರೆ ಗಾಣಿಗರು ಸ್ವಾಭಿಮಾನದಲ್ಲಿ ಬದುಕ್ತೀವಿ. ಕುಲ ಕಸುಬು ಕಳ್ಕೊಬಿಟ್ಟವಿ. ಆದ್ರೆ ಒಂದು ಆಟ ಓಡಿಸಿ ಜೀವನ ಸಾಗಿಸ್ತೀವಿ, ಇಲ್ಲ ಒಂದು ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತೀವಿ, ಇಲ್ಲ ಇನ್ನೊಬ್ರು ಮನೆ ಕೆಲ್ಸಕ್ಕೆ ಹೋಗಿ ಜೀವನ ಸಾಗಿಸ್ತೀವಿ. ಆದ್ರೆ ಇನ್ನೊಬ್ರ ಜೊತೆ ತಲೆ ಕೆರ್ಕೊಂಡು ಅಣ್ಣ ನೀನೇ ಕಣಣ ಅಂತ ಬೇಡಿಕೊಂಡು ನಿಲ್ಲುವ ಗಾಣಿಗರು ನಾವಲ್ಲ. ನಾವು ಈ ಶಾಸಕರುಗಳಿಗೆ ನಾವು ಸಚಿವ ಸ್ಥಾನ ಕೊಡಬೇಕು ಅಂತ ನಾವೆಲ್ಲರೂ ಸೇರಿ ಹೋರಾಟಗಳು ಮಾಡಬೇಕು. ನಾವೆಲ್ಲರೂ ಪತ್ರಿಕೆ ಪ್ರಕಟಣೆ ಮಾಡಬೇಕು. ಆದ್ರೆ 40-50 ಲಕ್ಷದಲ್ಲಿರುವ ಗಾಣಿಗರಲ್ಲಿ 40 ಲಕ್ಷ 30 ಲಕ್ಷ ಬಡವರಿಗೆ ಕೇಳುವಂತ ಶಾಸಕರು ಯಾರಿದ್ದೀರಪ್ಪ ರಾಜ್ಯದಲ್ಲಿ? ನಿಗಮಕ್ಕೀಗ ಅನುದಾನ ಕೊಡಿ ಅಂತ ಯಾ ಪುಣ್ಯಾತ್ಮರಿದ್ದೀರಿ ರೀ? ಈಗ ನಾನು ಮಾತಾಡ್ತಾ ಇರೋದಿದು ರೋಸದಿಂದ ಮಾತಾಡ್ತಾ ಇಲ್ಲ. ನನ್ನ ಹೃದಯದ ನೋವು, ಸಮಾಜದ ನೋವು, ಯುವಕರ ನೋವು, ಅಭಿವೃದ್ಧಿ ಕಾಣದ ಬಡತನದಲ್ಲಿ ಕಂಡಿರುವ ಗಾಣಿಗರ ನೋವಿನ ಧ್ವನಿಯಲ್ಲಿ ನಾನು ಮಾತಾಡ್ತಿದ್ದೇನೆ. ಇಲ್ಲ ಆನಂದ್ ಮಂಡ್ಯನ್ಗೆ ಹೆಸರು ಬಂದ್ಬಿಡ್ಬೇಕು, ಅದ್ ಮಾಡ್ಬಿಡ್ಬೇಕು ಅಂತ ನಾನು ಎಲ್ಲೂ ಮಾತಾಡ್ತಾ ಇಲ್ಲ. ಬಂಧುಗಳೇ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇನ್ನು ಮುಂದೆ ಯಾರೇ ಏನೇ ನಮ್ಮ ದೊಡ್ಡ ದೊಡ್ಡ ನಾಯಕರು ಬಂದ್ರು ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೋಟಿ ಅನುದಾನ ಹಾಕಿಸಿದ್ದೀರಿ ಮೊದಲು ಅದ್ರ ಬಗ್ಗೆ ಮಾತಾಡಿ ಅಂತ ಮೊದಲು ಕೇಳಿ. ಏನ್ ತಗೋ ನೋಡ್ತಾವನಿ, ಶುಕ್ರವಾರ ನಾನು ದೂರವಾಣಿ ಕರೆ ಮಾಡ್ಕೊಂಡು ನೋಡೋಣ ಏನ್ ಮಾಡ್ತಾರೆ ಅಂದ್ರೆ ಅಬ್ಬಬ್ಬಬ್ಬಬ್ಬ ತಗೋ ತಗೋ. ಬಡವ್ರ ಬಗ್ಗೆ ಮಾತಾಡ್ರಿ, ಗಾಣಿಗರ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ನಿಗಮಕ್ಕೆ ಅನುದಾನ ಕೊಡಿ ಅಂತ ಮಾತಾಡ್ರಿ. ಅದಕ್ಕೂ ಅನುದಾನ ಕೊಡ್ದೋದಾಗ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತಾಡ್ರಿ. ಅದಕ್ಕನ್ರಿ ತಾಕತ್ತು, ಲೀಡರ್ ಕ್ವಾಲಿಟಿ. ಗಾಣಿಗ ಸಮಾಜದ ನಿಗಮಕ್ಕೆ ಅನುದಾನ ಕೊಡ್ಲಿಲ್ಲ, ಅದಕ್ಕೆ ನಾನು ರಾಜೀನಾಮೆ ಕೊಡ್ತಾನೆ. ಬಡವ್ರಿಗೆ ಅದು ಅಭಿವೃದ್ಧಿ ಆಗುವ ಕೆಲಸ ಮಾಡ್ತಾನೆ, ಅದಕ್ಕೆ ನಾನು ರಾಜೀನಾಮೆ ಕೊಡ್ತೇವೆ ಅಂತ ಹೇಳ್ಬೇಕ್ರಿ. ಅದು ರೀ ಲೀಡರ್ ಕ್ವಾಲಿಟಿ. ಅದು ಶಿಸ್ತಿನ ಸಿಪಾಯಿ ಅಂತ ಹೇಳೋದು. ಆದ್ದರಿಂದ ಬಂಧುಗಳೇ, ರಾಜಕಾರಣಿಗಳು ಏನ್ ಮಾಡಿದಾರೋ ಬಿಟ್ಟಿದಾರೋ ಅದು ನಮ್ಗೆ ಬೇಕಾಗಿಲ್ಲ. ನಮ್ಮ ಸಮಾಜದಲ್ಲಿ ಹುಟ್ಟಿದ್ದಾರೆ. ಆದ್ದರಿಂದ ಈಗ ನೂತನವಾಗಿ ಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ ನಮ್ಮ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಈಗ ಅಧ್ಯಕ್ಷರು ನೇಮಕ ಆಗವ್ರೆ. ಈಗ 500 ಕೋಟಿ ಅನುದಾನ ಕೊಟ್ಟು ಗಾಣಿಗ ಅಭಿವೃದ್ಧಿ ನಿಗಮವು ಅದ್ಭುತವಾಗಿ ಬಡವರು ಅಭಿವೃದ್ಧಿ ಹೊಂದುವ ಕೆಲಸ ಆಗ್ಬೇಕಾದ ರೀತಿ ನೀವು ಕೆಲಸ ಮಾಡಬೇಕು. ಹಾಗೂ ನಮ್ಮ ಗಾಣಿಗ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಆ ನಿಟ್ಟಿನಲ್ಲಿ ನೀವು ಹೆಜ್ಜೆ ಹಾಕಿದ್ರೆ ಗಾಣಿಗ ಸಮಾಜವು ನಿಮ್ಮನ್ನು ಬೆಂಬಲಿಸುತ್ತದೆ. ಇಲ್ಲದಿದ್ದರೆ ಗಾಣಿಗ ಸಮಾಜವು ರಾಜ್ಯದ ಉದ್ದಗಲಕ್ಕೂ ನಿಮ್ಮನ್ನು ಕಡೆಗಾಣಿಸುತ್ತದೆ. ಈಗ ನೋಡ್ತಿರ್ಬೋದು ಹಲವಾರು ಜನ ಈಗ ಈಗ ಎಲ್ಲ ಸಮುದಾಯಗಳಿಗೆ ಸಚಿವ ಸ್ಥಾನ ಕೊಡ್ಕಬತ್ತಿದ್ದೀರಿ. ಈಗ ನಿಮ್ಮ ಸಮುದಾಯಕ್ಕೂ 4-5 ಸಚಿವ ಸ್ಥಾನ ಕೊಡ್ತಿದ್ದೀರಿ. ಗಾಣಿಗರಿಗೆ ಯಾಕ್ರಿ ಒಂದು 2 ಕೊಡ್ದಲ್ಲ ನೀವು? ಏನು ಗಾಣಿಗರ ಕಂಡ್ರೆ ಅಷ್ಟು ಬೇಜಾರ? ಹಂಗಾರೆ ಗಾಣಿಗರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಹಾಗೇ ಬರಲ್ವಾ? ಹಂಗಾರೆ ಕಾಂಗ್ರೆಸ್ ಪಕ್ಷ ಗಾಣಿಗರಿಗೆ ಏನು ಕೊಡ್ತಾ ಇಲ್ವಾ ಸಚಿವ ಸ್ಥಾನ? ಯಾಕೆ ಬೇಡವಾ ಹಂಗಾರೆ ಗಾಣಿಗರು? ಅದು ಅರ್ಥ ಮಾಡ್ಕೋಬೇಕು. ನೀವು ಕೊಡಬೇಕು, ಅಧಿಕಾರ ಕೊಡಬೇಕು, ಗಾಣಿಗರು ವಿಶ್ವಾಸಕ್ಕೆ ತಗೋಬೇಕು. ನೋಡ್ರಿ, ಹೋದ ಸರ್ಕಾರಗಳು ಈಗ ಹೋದ ಸರ್ಕಾರ ಅಲ್ಲ, ಈ ಬಿಜೆಪಿ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಲ್ಲಿ ಇರ್ಬೋದು, ಬೊಮ್ಮಾಯಿ ಸರ್ಕಾರ ಯಾವಾಗ್ಲೂ ಇರ್ಬೋದು, ಗಾಣಿಗರಿಗೆ ಶಾಶ್ವತವಾಗಿ ಸಚಿವ ಸ್ಥಾನ ಕೊಟ್ಕೊಂಡು ಬಂದಿದ್ದಾರೆ. ಈ ಬಿಜೆಪಿ ಪಕ್ಷದಲ್ಲಿ ಆಗ ಒಳ್ಳೆ ಗೌರವದಲ್ಲಿ ನಡ್ಸ್ಕೊಂಡು ಬಂದವ್ರೆ. ಆ ಪುಡ್ಸ್ವಾಮಿ, ನಮ್ಮ ಬಿಜೆಪಿ ಪುಡ್ಸ್ವಾಮಿಯರು ಇರಬಹುದು, ಬೆಳ್ಳೂಬೇರು ಇರಬಹುದು, ಹಾಗೂ ಲಕ್ಷ್ಮಣ ಸಹೋದರ ಅವಾಗಿದ್ದಾಗ ಅಲ್ಲಿರಬಹುದು.
ಮೂರು ಜನಕ್ಕೆ ಸಚಿವ ಸ್ಥಾನ ಕೊಟ್ರು ಕಣ್ರಿ ಬಿಜೆಪಿಯವರು. ಮತ್ತೆ ಬೇರೆ ಜನಗಳು ನಿಮ್ನ ಯಾಕೆ ಬರ್ತಾರೆ? ಅವ್ರ ಸಮುದಾಯಗಳಿಗೆ ನೀವು ಅದ್ಭುತ ಕೊಡುಗೆ ಕೊಡ್ತಾರೆ, ಅದಕ್ಕೆ ಆ ಸಮುದಾಯದ ನಿಮ್ಮ ಜೊತೆ ಬರ್ತಾರೆ. ನಮ್ಮ ಗಾಣಿಗರ ಸಮುದಾಯಕ್ಕೆ ನೀವೇನು ಕೊಳ್ಳಿದ್ರೆ ನಿಮ್ಮ ಜೊತೆ ಗಾಣಿಗರ ಸಮುದಾಯ ಯಾಕೆ ಬರಬೇಕು? ಬೇಕಾದ್ರೆ ಕೈಯಲ್ಲಿ ಬೆರಳೆಣಿಕೆ ಜನ ಇರೋದಷ್ಟೇ ಈ ಪಕ್ಷದಲ್ಲಿ ಗಾಣಿಗರು. ಎಲ್ಲ ಕೇಳ್ರಿ ಅಲ್ಲಿರೋದು ಒಳ್ಳೆ ಬೆಲೆ ಕೊಡ್ತಾರೆ ಗಾಣಿಗರು ಅಂತ ಅಲ್ಲ ಅವ್ರೆ. ಆದ್ರಿಂದ ಬಂಧುಗಳೇ, ಯುವಕರೇ, ತಾಯಂದಿರೇ, ದಯಮಾಡಿ ರಾಜ್ಯದಲ್ಲಿ ಮೊದಲು ಯಾರು ಈ ಗಾಣಿಗರ ಬಗ್ಗೆ ಧ್ವನಿ ಎತ್ತುವಾಗ ಅಭಿವೃದ್ಧಿ 500 ಕೋಟಿ ಬಡವರು ಉದ್ಧಾರ ಆಗುವ ಧ್ವನಿ ಎತ್ತಬೇಕು ಅಂತ ನಾಯಕರು ಉದಯ ಆಗಬೇಕು ನಮ್ಮ ಸಮಾಜದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಮತ್ತೊಮ್ಮೆ ಈ ದೊಡ್ಡ ದೊಡ್ಡ ನಾಯಕರುಗಳು ಏನಿದ್ದೀರೋ ಸಮಾಜದ ಪರವಾಗಿ ಕೇಳಿ ಬಡವರು ಅಭಿವೃದ್ಧಿ ಹೊಂದುವಂಥ ಕೆಲಸಗಳು ನೀವು ಮಾಡ್ರಿ, ಸಚಿವ ಸ್ಥಾನ ಕೇಳ್ರಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ. ಆದರೆ ಯುವಕರುಗಳ ದಾರಿ ತಪ್ಪಿಸುವ ಕೆಲಸ ನೀವು ಯಾರು ಮಾಡಬೇಡ್ರಿ. ಮಾಡೋದ್ರಲ್ಲಿ ಯಾರೂ ಕಿವಿಗೂ ಹುಡ್ಕ ಬಂದಿಲ್ಲ ನಾವೆಲ್ಲರೂ. ಆಯ್ತಾ? ನಮಗೆಲ್ಲ ಹೋರಾಟ ಅಂದ್ರೆ ಏನು ಎಲ್ಲ ನಾವು ಆಗ ಸುಮಾರು ವರ್ಷಗಳಿಂದ ಮಾಡಿದ್ದೇವೆ. ಯಾವುದೇ ಅಪಸ್ವರಗಳು ಬರಲಿ, ಯಾರೇ ಏನೇ ಹೇಳಿಕೆ ಕೊಟ್ಟರು ನಾವು ಅಂದುಕೊಂಡ ಕೆಲಸ ಆಗುವವರೆಗೂ ನಾವೆಲ್ಲೂ ನಿಲ್ಲಿಸಿಲ್ಲ. ಶಾಶ್ವತ ಹೋರಾಟ ಮಾಡ್ಕೊಂಡು ಬಂದು ಎಲ್ಲ ಯಾವ ಒಂದು ಹಂತಕ್ಕೆ ಬಂದು ನಿಲ್ಲಿಸಿದ್ದೇವೆ. ಮುಂದಕ್ಕೂ ಅದೇ ರೀತಿ ಇರ್ತೀವಿ. ಸಮಾಜದ ಯುವಕರುಗಳಿಗೆ ನೀವು ಯಾವತ್ತೂ ದಿಕ್ಕು ತಪ್ಪಿಸೋ ಕೆಲಸ ಮಾಡಬೇಡ್ರಿ. ಸಚಿವ ಸ್ಥಾನ ಕೇಳಕ್ಕೂ ಮುಂಚೆ ಗಾಣಿಗೆ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಹಾಕ್ಲೇಬೇಕು. ಮುಖ್ಯಮಂತ್ರಿಗಳು ಆ ರೀತಿಯಲ್ಲಿ ಕೇಳಿ ಆಮೇಲೆ ಸಚಿವ ಸ್ಥಾನ ಕೇಳ್ರಿ, ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಗಾಣಿಗ ಗಾಣಿಗ ಜೈ ಜೈ ಗಾಣಿಗ.